ಬಿಡು ಬಿಡು ಬಾ ನೀನು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಬೆಳಿಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಿಗ್ಗೆಯಿಂದನೂ ವ್ಲಾಗ್ನ ಆಫ್ಟರ್ನೂನ್ವರೆಗೂ ಹಾಕ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಏನಂದರೆ ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಎಕ್ಸಸೈಸು ಮತ್ತು ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ಬಟ್ ಆದರೆ ಜಾರಿಗೆ ತಂದಿರೋದು ಮಾತ್ರ ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಸೊ ಇದು ಯಾವತ್ತೂ ಡಿಸ್ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ. ಸೊ ಹಾಗೆಯೇ ಎಕ್ಸಸೈಸ್ ಜೊತೆಗೆ ವಾಕಿಂಗ್ ಕೂಡ ಹೋಗೋಣ ಅಂದ್ಕೊಂಡಿದ್ದೀನಿ. ಅದು ಯಾವತ್ತು ವಾಕಿಂಗ್ ಹೋಗ್ತೀನೋ ಅದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಂಡೇ ಮಾತ್ರ ರೆಸ್ಟ್, ಯಾವುದೂ ಹೋಗಲ್ಲ, ಲೇಟಾಗಿ ಎದ್ದೋಳೋದು. ಸೊ ಇವತ್ತು ಸ್ವಲ್ಪ ಇದು ಎಕ್ಸಸೈಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ವ್ಲಾಗ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಯಾಕೋ ದಪ್ಪ ಆಗ್ತಾ ಇದ್ದೀನಿ, ಸ್ವಲ್ಪ ಹೊಟ್ಟೆ ಎಲ್ಲ ಬರ್ತೈತೆ, ದಪ್ಪ ಆಗ್ತಾ ಇದ್ದೀನಿ ಅನ್ನಿಸ್ತೈತೆ. ಸೊ ಯೂಶ್ವಲಿ ಹೆಣ್ಮಕ್ಳಿಗೆ ಇದೆಲ್ಲ ಅನಿಸೋದೇ ಅಲ್ವಾ, ಹಾಗಾಗಿ ನನಗೂ ಕೂಡ ಅನ್ನಿಸ್ತಾ ಇದೆ. ಹಾಗೆ ಇದು ಬಂದುಬಿಟ್ಟು ಹೊಟ್ಟೆ ಕರಗೋದಕ್ಕೆ, ಹೊಟ್ಟೆ ಟಮ್ಮಿ ಕರಗೋದಕ್ಕೆ, ಅದು ಅಂದರೆ ಮೇಂಟೈನ್ ಮಾಡೋದಕ್ಕೆ, ದಪ್ಪ ಆಗದೆ ಇರೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಒಂದು ಎಕ್ಸಸೈಸ್ನ ನಾನು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಜೊತೆಗೆ ಸ್ವಲ್ಪ ಅದು ಒಂದು 20 ಟೈಮ್ಸು ಮಾಡ್ಕೊತಾ ಸ್ವಲ್ಪ ಹಾಗೆ ರಿಲೀಫ್ನ ಕೊಡ್ತಾ ಆನಂತರ ಬೇರೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕು. ಸುಮ್ಮನೆ ಏಕದಮ್ ಮಾಡಬಾರ್ದು. ಆನಂತರ ಬಂದು ಇದು ಅಷ್ಟೇ ಸೈಡ್ಸು ಸ್ವಲ್ಪ ನನಗೆ ಅಂದರೆ ದಪ್ಪ ಆಗ್ತಾಯಿದ್ದೀನಿ, ಫುಲ್ಲು ಸೈಡ್ಸ್ ಎಲ್ಲ ದಪ್ಪ ಆಗ್ತದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ಕೂಡ ಒಂದು ಎಕ್ಸಸೈಸು, ಇದು ಅಷ್ಟೇ ಮಾಡಿದ್ಮೇಲೆ ಸ್ವಲ್ಪ ಆರಾಮ ಮಾಡಿ ಆಮೇಲೆ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗ್ತೀನಿ. ನೆಕ್ಸ್ಟು ಸೊಂಟದ್ದು ಒಂದಿದೆ ಅಷ್ಟೇ. ಆಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀನಿ, ಇನ್ ಕೇಸ್ ಟೈಮ್ ಇದ್ದರೆ ಅಷ್ಟೇ. ಯಾಕಂದರೆ ಒಬ್ಬಳು ಇನ್ನೂ 2 ಇಯರ್ಸ್ ಬೇಬಿ ಇದ್ದಾಳೆ ಮಗಳು, ಆಮೇಲೆ ಇನ್ನೊಬ್ಬ ಸ್ಕೂಲಿಗೆ ಹೋಗೋನಿದ್ದಾನೆ 6 ವರ್ಷದವನು. ಸೊ ಇವರಿಬ್ಬರನ್ನ ಇಟ್ಕೊಂಡು ನನ್ನ ಬಾಡಿ ಮೇಂಟೈನು ಮತ್ತು ನನ್ನ ಒಂದು ಹೆಲ್ತ್ ಕೇರ್ ಮಾಡ್ಕೊಳ್ತಾ ಇರೋದು ತುಂಬ ಕಡಿಮೆ. ಅದು ಯಾವಾಗ ನನಗೆ ಸ್ವಲ್ಪ ಟೈಮ್ ಸಿಗುತ್ತೋ ಅವಾಗಷ್ಟೇ. ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದರೆ ಮಾತ್ರ ಇದು ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಅಂದರೆ ಇನ್ ಕೇಸು ಸಾನ್ವಿ ಏನಾದರೂ ಸ್ವಲ್ಪ ಕಿರಿಕಿರಿ ಮಾಡಿ ನೈಟ್ ಏನಾದರೂ ಸ್ವಲ್ಪ ನಿದ್ದೆ ಕೊಟ್ಟಿಲ್ಲ ಅಂದರೆ ಬೆಳಿಗ್ಗೆ ಎದ್ದೊಳೋದು ಕೂಡ ಯೂಶ್ವಲಿ ಲೇಟ್ ಆಗುತ್ತೆ. ಆವಾಗ ನನ್ನ ಒಂದು ಎಕ್ಸಸೈಸ್ ಕೂಡ ನಾನು ಸ್ಕಿಪ್ ಮಾಡಬೇಕಾಗತ್ತೆ. ಬಂದೆ ಸುಬ್ಬೆ ಯಾಕೆ ಬಂದೆ ಇಷ್ಟು ಬೇಗ? ಸುಬ್ಬೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಎಕ್ಸಸೈಸ್ ಮುಗಿಸೋಷ್ಟರಲ್ಲಿ ನನ್ನ ಮಗಳು ಆಲ್ರೆಡಿ ಎದ್ದು ಬಂದುಬಿಟ್ಲು. ಸೊ ನಾನು ಮಲ್ಕೊಂಡಿದ್ರೆ ಮಾತ್ರ ಅವಳು ಮಲ್ಕೊಳ್ಳೋದು, ನಾನು ಎದ್ದು ಬಂದರೆ ಅವಳು ಕೂಡ ನನ್ನ ಜೊತೆನೇ ಎದ್ದು ಬಂದುಬಿಡ್ತಾಳೆ. ಸೊ ಇದರ ಮಧ್ಯ ನನ್ನ ಎಕ್ಸಸೈಸು ವಾಕಿಂಗು ಸ್ವಲ್ಪ ಅರ್ಧಕ್ಕರ್ಧ ಅಲ್ಲಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಸೊ ನಾನು ಅದನ್ನು ಸ್ವಲ್ಪ ಬೇಗ ಎದ್ದು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಆದರೆ ಆಗೋದೇ ಇಲ್ಲ. ಸಾನ್ವಿ ಹತ್ರ ಅಂತೂ ನನಗೆ ತುಂಬ ಕೆಲಸ ಜಾಸ್ತಿ ಆಗಿಬಿಡುತ್ತೆ. ಅವಳು ಹೇಳಿದ ಮಾತೇ ಕೇಳಲ್ಲ ಅವಳು. ಇನ್ನೊಂದು ಕಡೆ ಬಂದರೆ ಇವನು ಇನ್ನೂ ಎದ್ದೇ ಇಲ್ಲ, ಈ ನನ್ನ ಮಗ. ಸೊ ಇವನು ಎಬ್ರಿಸಿ ಸ್ಕೂಲಿಗೆ ರೆಡಿ ಮಾಡಿ ನಾನು ಕಳಿಸೋಷ್ಟರಲ್ಲಿ ಸಾಕಾಗ್ಬಿಟ್ಟಿರುತ್ತೆ. ಜೊತೆಗೆ ನಾಷ್ಟ ಮಾಡು, ಮನೆ ಕೆಲಸ ಮಾಡು, ಕಸ ಗುಡಿಸು, ಮನೆ ಒರೆಸು, ಪೂಜೆ ಮಾಡು. ಸೊ ಇದೆಲ್ಲದ್ರ ಜೊತೆಗೆ ಮಗುನೂ ಕೂಡ ರೆಡಿ ಮಾಡಿ ಅವ್ನಿಗೆ ಬಾಕ್ಸ್ ಹಾಕಿ ಅವನ್ನ ಸ್ಕೂಲಿಗೆ ಬಿಡೋಷ್ಟರಲ್ಲಿ ಸಾಕಾಗಿಬಿಡುತ್ತೆ. ಸೊ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನಾನು ಬಚಾವಷ್ಟೇ. ಸ್ವಲ್ಪ ಅವರು ಕೂಡ ನನಗೆ ಹೆಲ್ಪ್ ಮಾಡೋದ್ರಿಂದ ನನಗೆ ಅಷ್ಟು ಜಾಸ್ತಿ ರಿಸ್ಕ್ ಆಗ್ತಾಯಿಲ್ಲ.
ಇದರ ಮೇಲೆ ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿ ಅಂತ ನೋಡ್ತಾ ಇದ್ದೀರಾ. ಸೊ ಅವರು ಬೆಳಿಗ್ಗೆನೇ ಎದ್ದು ವಾಕಿಂಗ್ ಹೋಗಿದ್ದಾರೆ. ಸೊ ಅವ್ರು ವಾಕಿಂಗ್ ಮುಗಿಸ್ಕೊಂಬರೋಷ್ಟು ನನ್ನ ಅರ್ಧ ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ನಾನು ಯಾಕೆ ವಾಕಿಂಗ್ ಹೋಗಿಲ್ಲ ಅಂತ ಹೇಳಿದ್ರೆ ನನಗೆ ಶೂ ತೊಗೊಬೇಕಿದೆ ವಾಕಿಂಗಿಗೆ. ಸೊ ಹಾಗಾಗಿ ನಾನು ಹೋಗಿಲ್ಲ. ಶೂ ತೊಗೊಂಡ್ಮೇಲೆ ನಾನು ಕೂಡ ಅವ್ರ ಜೊತೆ ವಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಸೊ ನನ್ನ ಚಿಕ್ಕ ಮಗಳು ಬೇಗ ಎದ್ಬಿಡ್ತಾಳೆ. ಸೊ ನನ್ನ ದೊಡ್ಡ ಮಗ ಅಂತೂ ಎದ್ದೇಳೋದೇ ಲೇಟು, ತುಂಬ ಲೇಟು. ಅವನು ಎದ್ದೇಳೋದು ಲೇಟು. ಸೊ ಇವಾಗ ಹಿಂಗೆ ಎದ್ದೇಳಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇದಳ ಮೇಲೆ ಕಾಲು ಒದಿತಾವನ ಹಂಗೆ ಮಾಡ್ತೀನಿ, ಅವ್ನಿಗೆ ಎದ್ದೋಡಿಸ್ತೀನಿ. ಅವನಿಗೆ ಬಿಡು ಬಿಡು ಬಾ ನೀನು. ಹಾಗೆ ಫ್ರೆಂಡ್ಸ್, ಬಾಗಿಲಿಗೆ ನೀರು ಹಾಕಿ ನಾನು ಸ್ವಲ್ಪ ಎಕ್ಸಸೈಸ್ ಮಾಡಿ ಆನಂತರ ಬೆಡ್ಶೀಟ್ ಎಲ್ಲ ಮಡಚಿಟ್ಟು ಕಸ ಗುಡಿಸಿ ನೆಲ ಒರೆಸಿದ್ಮೇಲೆ ಆನಂತರ ನನಗೂ ಕೂಡ ಸ್ವಲ್ಪ ಒಂದು 10 ನಿಮಿಷ ಮತ್ತೆ ಟೈಮ್ ತೊಗೊತೀನಿ. ಸೊ ಇದು ಒಂದೊಂದು ದಿನ ಸ್ಕಿಪ್ ಆಗಿಬಿಡುತ್ತೆ. ತುಂಬ ಲೇಟ್ ಆದಾಗ ಇದು ಕೂಡ ಸ್ಕಿಪ್ ಆಗಿಬಿಡುತ್ತೆ. ಏನಂತ ಹೇಳಿದ್ರೆ ಬಿಸಿ ಬಿಸಿ ನೀರು ಒಂದು 4 ಅಥವಾ 3 ಇಲ್ಗಷ್ಟು ಬೆಳ್ಳುಳ್ಳಿಯನ್ನು, ಸುಲಿದಿರೋ ಬೆಳ್ಳುಳ್ಳಿಯನ್ನು ತಗೊಂಡು ನಾನು ಇದನ್ನು ಬಿಸಿನೀರಲ್ಲಿ ತಿಂತೀನಿ. ಸ್ವಲ್ಪ ಅಗ್ದು ನೀರನ್ನು ಹಾಕ್ಕೊಂಡು ಅದನ್ನು ಕುಡಿತೀನಿ. ಸೊ ಈ ರೀತಿ ಮಾಡೋದ್ರಿಂದ, ಬೆಳ್ಳುಳ್ಳಿಯನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ತಿನ್ನೋದ್ರಿಂದ ನಮಗೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಬಾಡಿಲಿ ಏನು ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೋ ಅದನ್ನು ಕರಗಿಸೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ವೆಯ್ಟ್ ಲಾಸ್ಗೆ, ನಮ್ಮ ವೆಯ್ಟ್ ಮ್ಯಾನೇಜ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ವಾಕಿಂಗ್ ಹೋಗಿದ್ದ ನನ್ನ ಹಸ್ಬೆಂಡ್ ಕೂಡ ಬಂದರು ಮನೆಗೆ. ಸೊ ಹಾಗೆ ನಾನು ಹೆಸರು ಕಾಳು ಮತ್ತು ಕಡಲೆಬೇಳೆ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ದೆ. ಸೊ ಅರ್ಧ kg ಅಷ್ಟು ಸೊ ತೊಗೊಂಬಂದಿದ್ದಾರೆ. ಅದು ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಹಾಗೆಯೇ ಮಾಪ್ ಅಷ್ಟೇ ಸ್ವಲ್ಪ ಅದು ಚೆನ್ನಾಗಿಲ್ಲ, ಅಂದರೆ ಎಲ್ಲ ಸ್ವಲ್ಪ ಬಿಟ್ಟೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಹೊಸ ತೊಗೊಂಬನ್ನಿ ಅಂತ ಹೇಳ್ತಿದ್ದೆ, ಅದು ಕೂಡ ತಂದಿದ್ದಾರೆ. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬೇಗ ಪಟಾಪಟ ಅಂತ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಮನೇಲಿ ಬೇಗ ಪೂಜೆ ಆದರೆ ಇದಕ್ಕಿಂತ ಒಂದು ಸಂತೋಷದ ಸುದ್ದಿ ನನಗೆ ಬೇರೆ ಇಲ್ಲ, ಖುಷಿ ಕೊಡೋ ಸುದ್ದಿ. ಸೊ ಹಾಗೆಯೇ ಪೂಜೆ ಎಲ್ಲ ಮುಗಿಸಿ ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ವೆಜ್ ಬಿರಿಯಾನಿ ಥರ ಪಲಾವ್ ಮಾಡ್ಕೊಳ್ಳೋಣ. ಸ್ವಲ್ಪ ಅಂದರೆ ನನಗೆ ವೆಜ್ ಬಿರಿಯಾನಿ ಥರ ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರಲ್ಲ, ಜಸ್ಟ್ ಸ್ವಲ್ಪ ಟ್ರೈ ಮಾಡೋ ರೀತಿ, ಅಂದರೆ ವೆಜ್ ಬಿರಿಯಾನಿ ಥರನೇ ಇರುತ್ತೆ, ಪರ್ಫೆಕ್ಟಾಗಿ ಅಂತ ಹೇಳೋದಕ್ಕಾಗಲ್ಲ. ಸೊ ಆ ರೀತಿ ಮಾಡ್ಕೊತಾ ಇದ್ದೀನಿ, ವೆಜ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅಮ್ಮಗಿಗೆ ಲಂಚಿಗೆ ಸೊ ಬೇಗ ಪ್ರಿಪೇರ್ ಮಾಡಬೇಕು. 9 o'clock ಅವನಿಗೆ ಸ್ಕೂಲ್ ಇದೆ. ಸೊ 9 o'clock ಅಷ್ಟರಲ್ಲಿ ಮಾಡಬೇಕು. ಅವನಿಗೆ 9 to 2:30 ಸ್ಕೂಲ್ ಇರೋವಂಥದ್ದು ಅವನ ಟೈಮಿಂಗ್ಸು. ಸೊ ಇವಾಗ ನಾನು ಬೇಗ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೇನು ಇವಾಗ ಅದು ಕೂಡ ರೆಡಿ ಆಯಿತು. ಆನಂತರ ಬಂದು ಅಮ್ಮಗೂ ಕೂಡ, ಅವನು ಕೂಡ ಫ್ರೆಶ್ ಅಪ್ ಆಗಿ, ಸೊ ನನ್ನ ಮಗಳಿಗೆ ಮತ್ತು ಅಮ್ಮಗಿಗೆ ಇವಾಗ ನಮ್ಮ ಮನೆಯವರೇ ಕೂಡ ಸ್ನಾನ ಮಾಡಿಸ್ತಾ ಇದ್ದಾರೆ. ನನಗೆ ಅಷ್ಟು ಟೈಮ್ ಆಗ್ತಾಯಿಲ್ಲ. ಸ್ವಲ್ಪ ನಾನು ಒಂದೊಂದು ದಿನ ಸ್ಯಾಟರ್ಡೆ ಸಂಡೇ ಹೊತ್ತು ನಾನು ಕೂಡ ಮಾಡಿಸ್ತೀನಿ ಮಕ್ಕಳಿಗೆ. ಬಟ್ ಡೈಲಿ ಸ್ವಲ್ಪ ಆಗ್ತಾಯಿಲ್ಲ. ಅವನಿಗೆ ಲಂಚ್ ಎಲ್ಲ ರೆಡಿ ಮಾಡಬೇಕು, ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅವರೇ ಕೂಡ ಫ್ರೆಶ್ ಅಪ್ ಮಾಡಿಸ್ತಾರೆ, ಅಂದರೆ ಸ್ನಾನ ಮಾಡಿಸ್ತಾರೆ. ಸೊ ಇವಾಗ ಹೊರಟಿದ್ದಾರೆ ರೆಡಿಯಾಗಿ. ಸೊ ನನ್ನ ಮಗಳಂತೂ ಅಮ್ಮೋಗನ್ನ ಬಿಡೋದಕ್ಕೆ ಹೋಗಲೇಬೇಕು. ಅವಳು ತಲೆ ಮೇಲೆ ತಲೆ ಬೀಳಿ ಅವಳು ಹೋಗಲೇಬೇಕು. ನಾನು ನಾಷ್ಟ ತಿನ್ನಿಸ್ತೀನಿ ಹೋಗಬೇಡ ಅಂತ ಹೇಳಿದ್ರು, ಕೇಳಿಲ್ಲ, ಹಠ ಮಾಡಿಕೊಂಡು ಹೋದ್ಲು ಅವಳು. ಸೊ ಇವಾಗ ಅಮ್ಮೋಗ ಸ್ಕೂಲಿಗೆ ಹೊರಟ. ಸೊ
ಆನಂತರ ಅವ್ನು ಬಿಟ್ಟು ಬಂದಮೇಲೆ ನಾನು ನಾಷ್ಟ ತಿನ್ನೋವಂಥದ್ದು. ಸೊ ನಾನು ಕೂಡ ಸಾನ್ವಿ ಇಬ್ಬರು ಕೂಡ ನಾಷ್ಟ ತಿಂತಾ ಇರ್ತೀವಿ. ಅವ್ರ ಅಪ್ಪ ಕೂಡ ಇವಾಗ ನಾಷ್ಟ ತಿಂತಾ ಇದ್ದಾರೆ, ಬಟ್ ಅವರು ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಷ್ಟೇ. ಸೊ ಸಾನ್ವಿ ಬಿಡೋದು ಇಲ್ಲ, ನಾವು ಏನು ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಬೇಗ ಮೊಬೈಲ್ನ ಕಿತ್ಕೊಳ್ಳೋದು, ಅದನ್ನ ಇದು ಮಾಡೋದಕ್ಕೆ ಹೋಗೋದು, ಆ ರೀತಿ ಮಾಡ್ತಾಳೆ. ಹಾಗಾಗಿ ನಾನು ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಎಲ್ಲರೂ ಕೂಡ ನಾಷ್ಟ ಮುಗಿಸ್ಕೊಂಡ್ವಿ. ಆನಂತರ ನೆಕ್ಸ್ಟ್ ಇರೋದೆ ಅವ್ರ ಅಪ್ಪನ ಆಫೀಸಿಗೆ ಕಳಿಸೋವಂಥದ್ದು. ಮಗ ಸ್ಕೂಲಿಗೆ ಹೋದ್ಮೇಲೆ ಅಪ್ಪನ ಆಫೀಸಿಗೆ ಕಳಿಸ್ಬೇಕು. ಅವ್ರ ಅಪ್ಪಂಗೆ ಅವಳೇ ಬ್ಯಾಗ್ ಕೊಟ್ಟು ಕಳಿಸ್ತಾ ಇದ್ದಾಳೆ. ಬಟ್ ಇನ್ನೊಂದು ಏನು ಗೊತ್ತಾ ಟ್ವಿಸ್ಟು, ಮುಂದೆ ನೋಡಿ ಗೊತ್ತಾಗುತ್ತೆ. ಸೊ ಬ್ಯಾಗು ಮತ್ತು ಹೆಲ್ಮೆಟ್ ಎಲ್ಲ ಅವಳೇ ಕೊಟ್ಟಲು ಖುಷಿಯಾಗಿ ಬಾಯ್ ಅಂತೆಲ್ಲ ಹೇಳ್ಕೊಂಡು. ಆಮೇಲೆ ನೋಡಿದ್ರೆ ಹಠ ಮಾಡ್ತಾಳೆ ಅವಳು. ಅವ್ರ ಅಪ್ಪನ ಜೊತೆ ಒಂದು ರೌಂಡ್ ಹೋಗಲೇಬೇಕು. ಆ ಒಂದು ರೌಂಡ್ ಹೋದ್ರೇ ಅವಳಿಗೆ ಸಮಾಧಾನ. ಆಮೇಲೆ ಅವಳು ಇರೋವಂಥದ್ದು, ಇಲ್ಲ ಅಂದರೆ ನಿಜಕ್ಕೂ ಇರಲ್ಲ ಅವಳು. ಈಗ ಒಂದು ರೌಂಡ್ ಹೋಗಲೇಬೇಕು ಅವಳು. ಇಲ್ಲಿ ಹಾಗೆ ನನ್ನ ಹಸ್ಬೆಂಡು ಆಫೀಸ್ಗೆ ಹೋದ್ಮೇಲೆ ಸಾನ್ವಿ ಕೂಡ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಅವಳು ಮಲ್ಕೊತಾಳೆ. ನಾನು ಕೂಡ ಒಂದಷ್ಟು ವೀಡಿಯೋಸ್ ಎಡಿಟಿಂಗು ಅದೆಲ್ಲ ಮಾಡ್ತಾ ಇರ್ತೀನಿ. ಆನಂತರ ಬಂದುಬಿಟ್ಟು ಇವಾಗ ನಾನು ಹೆಸರು ಕಾಳು ಮತ್ತು ಕಡಲೆಬೇಳೆಯನ್ನು ಸ್ವಲ್ಪ ಬಿಸಿಲಿಗೆ ಹಾಕಿ ಎತ್ತಿಟ್ಕೊತೀನಿ. ಯಾಕೆ ಅಂದರೆ ಸಾನ್ವಿ ಮತ್ತು ಅಮ್ಮೋಗಿಗೆ ಇದನ್ನು ನಾನು ಎರಡನ್ನೂ ಮಿಲ್ಗೆ ತೊಗೊಂಡೋಗಿ ಪೌಡ್ರು ಮಾಡಿಸ್ಕೊಂಡು ಅದನ್ನೇ ಅವ್ರಿಗೆ ಯೂಸ್ ಮಾಡೋ ಅಂಥದ್ದು. ಸ್ನಾನಕ್ಕೆ, ಮುಖಕ್ಕೆ, ಮೈಗೆ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡಿ. ಸೊ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ನಾನು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಬಸ್ಸಾರು ಮಾಡಿ ಪಲ್ಯವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಸೊ ಆರ್ ಕಪಲ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಒಂದು ಲೈಕನ್ನು ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.